ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದಲ್ಲಿ ಕೋಳಿ ಫಾರ್ಮ್ ನಿರ್ಮಿಸಲಾಗಿ ಕೋಳಿ ಫಾರ್ಮ್ಗೆ ವಿದ್ಯುತ್ ಸಂಪರ್ಕ ಪಡೆಯಲು ಪಕ್ಕದ ಜಮೀನು ಮಾಲೀಕರಾದ ಕಾರ್ಪೆಂಟರ್ ಸೀನಪ್ಪ ಮಕ್ಕಳು ಹಾಗೂ ರಫೀಕ್ ರವರು ತೊಂದರೆ ಮಾಡುತ್ತಿದ್ದಾರೆಂದು ರೈತ ನಾಗೇಶ್ ಆರೋಪಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಕೋಳಿ ಫಾರ್ಮ್ ನಿರ್ಮಿಸಲಾಗಿದ್ದು, ಈಗಾಗಲೇ ವಿದ್ಯುತ್ ಸಂಪರ್ಕವನ್ನು ಪಡೆಯಲು ಬೆಸ್ಕಾಂ ಇಲಾಖೆಗೆ ಮನವಿಯನ್ನು ಸಹ ನೀಡಿ 1 ಲಕ್ಷ ಹಣವನ್ನು ಸಹ ಕಟ್ಟಿದ್ದೇನೆ. ಆದರೂ ಅದು ಫೈಲ್ ರಿಜೆಕ್ಟ್ ಆಗಿದೆ. ಪುನಃ 40,000 ಹಣ ಕಟ್ಟಿ ಫೈಲ್ ರಿಓಪನ್ ಮಾಡಿಸಿ ಅಂತ ರೈತ ಆರೋಪಿಸಿದ್ದು, ಕೇವಲ 200 ಮೀಟರ್ ಅಂತರದಲ್ಲಿಯೇ ಸಂಪರ್ಕವನ್ನು ಕೊಟ್ಟಿದ್ದಾರೆ. ಆದ್ರೆ 200 ಮೀಟರ್ ಸಂಪರ್ಕದಿಂದ ನಮಗೆ ಸಂಪರ್ಕ ಪಡೆಯಲು ವಿನಾಕಾರಣ ತೊಂದರೆ ಮಾಡ್ತಾ ಇದ್ದು ನಮಗೆ ತೊಂದರೆ ಆಗ್ತಿದೆ. ಈ ಸಮಸ್ಯೆ ಕುರಿತು ಪೊಲೀಸ್ ಇಲಾಖೆಗೆ ಸಹ ದೂರು ನೀಡಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ರೈತ ಮನವಿ ಮಾಡಿಕೊಂಡಿದ್ದಾರೆ. ನನ್ನ ಹೆಸರು ನಾಗೇಶ್ ಅಂತ. ಊರು ಶ್ರೀನಿವಾಸಪುರ ಪಾಲಿಟೆಕ್ನಿಕಲ್ ಹಿಂದ್ಗಡೆ ಕೋಳಿ ಫಾರಮನ್ನು ಓಪನ್ ಮಾಡಿದ್ದೀನಿ. ಸರ್ವೆ ನಂಬರು 164/P8. ಅದರಲ್ಲಿ ಪಕ್ಕದ ಜಮೀನುಗಳವರು ಈ ಕಾರ್ಪೆಂಟರ್ ಸೀನಪ್ಪ ಮಕ್ಕಳು ಮತ್ತು ಈ ಸಾಬ್ರು ಅಂತ ಅವರು ಅಬ್ಜೆಕ್ಷನ್ ಮಾಡ್ತಾಯಿದ್ದಾರೆ. ಅದರಿಂದ ನನಗೆ ಪವರು ಇಲ್ಲ. ಪಕ್ಕದ ಕೋಳಿ ಫಾರಮ್ಗೆ ಕೊಟ್ಟಿದ್ದಾರೆ ಪವರು, ನಮಗೆ ಕೊಟ್ಟಿಲ್ಲ. 200 ಮೀಟ್ರ್ ದೂರ ಇರೋದು ನಮ್ಮದು. ಅದರಿಂದ ಅಲ್ಲಿಂದ ಅಲ್ಲಿ ಕೊಡೋದಕ್ಕೆ ಇದು ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇರೋದು? ಕಾರ್ಪೆಂಟರ್ ಸೀನಪ್ಪ ಮಕ್ಕಳು ಮತ್ತು ರಫೀಕ್ ಅಂತ ಅವರು ಮಾಡ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ಏನು ಅವರಿಗೆ? ಅವರು ಅವ್ರ ಜಮೀನಲ್ಲಿ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ ಪವರ್ ಲೈನು. ಅದಕ್ಕೆ ನಮಗೆ ಅನುಕೂಲ ಮಾಡಿಕೊಡಿ. ಮುಸ್ಗೂಬ್ ಅಂತ ಅವ್ರ ಕೋಳಿ ಫಾರಮ್ಗೆ ಅಲ್ಲಿವರೆಗೂ ಬಂದಿದೆ. ಅವರ ಕೋಳಿ ಫಾರಮ್ಮಿಂದ ನಮ್ಗೆ 200 ಮೀಟ್ರ್ ದೂರದಲ್ಲಿರೋದು ನಮ್ಮ ಕೋಳಿ ಫಾರಮ್ಮು. ಅದಕ್ಕೆ ಕೊಡ್ತಾ ಇಲ್ಲ ಕರೆಂಟು. ಕೆ ಬಿಗೂ ದುಡ್ಡು ಕಟ್ಟಿದ್ದೀವಿ, ಮತ್ತು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. DC ಆಫೀಸಿಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಯಾರೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ನಮಗೆ. ಅವರಿಂದ ನಮಗೆ ಸಹಾಯ ಆಗದಿರಿದ್ರೆ ನಮ್ಮ ಸಂಸಾರ ಬೀದಿ ಬಾಲಾಗತ್ತೆ. ಹಿಂಗೆ ನಮಗೆ ನ್ಯಾಯ ಮಾಡಿಕೊಡಿ. ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯ ಒದಗಿಸ್ಕೊಡಿ. ಎಷ್ಟು ಕಟ್ಟಿದ್ದೀರಾ ದುಡ್ಡು? ಇಲ್ಲ, ಒಂದು ಆಫೀಸ್ಗೆ 1 ಲಕ್ಷ ರೂಪಾಯಿ ದುಡ್ಡನ್ನು ಕಟ್ಟಿದ್ದೀನಿ. ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಮತ್ತೆ ರೀಓಪನ್ ಮಾಡಿ ಮತ್ತೆ ದುಡ್ಡು ಕಟ್ಟು ಅಂತ ಹೇಳ್ತಾ ಇದ್ದಾರೆ ಅವರು. ಎಷ್ಟು ಕಟ್ಟಕ್ಕೆ ಹೇಳ್ತಾ ಇದ್ದಾರೆ? ಮತ್ತೆ 40,000 ಕಟ್ಟು, 40-30 ಬರುತ್ತೆ. ಅದನ್ನು ಕಟ್ಕೊ ಮತ್ತೆ ರೀಓಪನ್ ಮಾಡಿಸು ಫೈಲು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಮಗೆ ಯಾಕೆ ನಾವು ಎಲ್ಲಿಂದ ತರಬೇಕು? ನಾವು ಆ ದುಡ್ಡು ನಮ್ಮ ಹತ್ರ ಇಲ್ಲ. ನಾವು ಸಣ್ಣ ರೈತರು. ಈ ಕೋಳಿ ಫಾರಮ್ ನಡೀತಾ ಇದ್ದರೆ ನಮಗೆ ಯಾವುದು ಬೇರೆ ಅನುಕೂಲ ಇಲ್ಲ. ಸೋಲಾರ್ ಹಾಕ್ಕೊಂಡಿದ್ದೀವಿ, ಅದರಿಂದ ನಮಗೆ ಅನುಕೂಲ ಆಗ್ತಾ ಇಲ್ಲ. ಪವರ್ ಸಾಲ್ತಾ ಇಲ್ಲ. ನಮಗೆ KEBಯಿಂದ ಬರೋ 24 hours ಕರೆಂಟೇ ಬೇಕು. ಅದರಿಂದ ನಾವು ಆಫೀಸ್ಗೆ ದುಡ್ಡನ್ನು ಕಟ್ಟಿದ್ದೀವಿ 1 ಲಕ್ಷ ರೂಪಾಯಿ. ಅದನ್ನು ವಾಪಸ್ ಪಡ್ಕೊ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರೂ ನಮಗೆ ಅನುಕೂಲ ಮಾಡಿಲ್ಲ. ಇವಾಗ KEBಗೂ ಕೊಟ್ಟಿದ್ದೀವಿ, ಅವರೂ ಏನು ನಮಗೆ ಅನುಕೂಲ ಮಾಡ್ತಾಯಿಲ್ಲ. ಹಿಂಗೆ ತೊಂದರೆ ಮಾಡ್ತಾನೇ ಇದ್ದಾರೆ. ಇದರಿಂದ ನೋಡಿ ಅಂತ